ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ನಾನಿವತ್ತು ಕಡಲೆಬೇಳೆ ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ಹಾಗಾಗಿ 1/4 kg ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮುಷ್ಟಿ ಅಷ್ಟು ಅಂದರೆ ಒಂದು 5-6 ಸ್ಪೂನಷ್ಟು ದಪ್ಪಕ್ಕಿ ಹಾಕಿದ್ದೀನಿ. ಈ ಅಕ್ಕಿ ಹಾಕೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕೋದಕ್ಕೂ ಈ ರೀತಿ ಅಕ್ಕಿನ ಕಡಲೆಬೇಳೆ ಜೊತೆ ನೆನೆಸಿ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇದು ಒಂದು ಟಿಪ್ಪು ನೋಡಿ. ಇದನ್ನು 4 hours ನೆನೆಸಿದ್ರೆ ಸಾಕು ಈ ವಡೆ ಮಾಡೋಕ್ಕೆ. ಬಿಸಿ ನೀರಲ್ಲಾದರೆ ನೀವು 2 hours ನೆಂದು ಬಿಡುತ್ತೆ. ನೋಡಿ, ಅಕ್ಕಿ ಚೆನ್ನಾಗಿ ನೆಂದ ಮೇಲೆ ನಾನು ಇನ್ನೊಂದ್ಸರಿ ವಾಶ್ ಮಾಡಿ ಈ ರೀತಿ ಜರಡಿ ಇರೋ ಅಂದರೆ ತೂತ ಇರೋ ಪಾತ್ರೆಯಲ್ಲಿ ನೆನೆ ಹಾಕ್ತೀನಿ. ಯಾಕಂದರೆ ಮೇಯ್ನು ಒಂದು ಹನಿ ಕೂಡ ನೀರಿರಬಾರ್ದು ಕಡಲೆಬೇಳೆ ರುಬ್ಬುವಾಗ. ಹಾಗಾಗಿ ಅದೊಂದು ಟಿಪ್ಪು. ನೆಕ್ಸ್ಟ್ ಇವಾಗ ನಾನು ಮಸಾಲೆ ರುಬ್ಕೊಳ್ಳಿಕ್ಕೆ ಇಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ 1 ಗೆಡ್ಡೆ ಫುಲ್ಲು, 3 ಇಂಚು ಶುಂಠಿ, 3 ಪೀಸ್ ಚಕ್ಕೆ, 3 ಪೀಸ್ ಲವಂಗ, ಜೀರಿಗೆ 1/4 ಸ್ಪೂನು. ನೆಕ್ಸ್ಟ್ ಹಸಿಮೆಣ್ಸಿಕಾಯಿ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು 5ರಿಂದ 6 ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ತರಿಯಾಗಿ ರುಬ್ಬಿದ್ದೀನಿ. ನೆಕ್ಸ್ಟ್ ಈಗ ನಾನು ಕಡಲೆಬೇಳೆನ ನೀವು ಯಾವ ರೀತಿ ರುಬ್ಬೇಕಂದ್ರೆ ನೋಡಿ, ತರಿಯಾಗಿ ರುಬ್ಕೋಬೇಕು. ಒಂದು ಹನಿ ಕೂಡ ನೀರಿರಬಾರ್ದು. ನೋಡಿ, ಈ ರೀತಿ ಮಿಕ್ಸಿನ ಫುಲ್ ಆನ್ ಮಾಡಬಾರ್ದು. ನೋಡಿ, ಈ ರೀತಿ ಆನ್ ಮಾಡೋದು, ಆಫ್ ಮಾಡೋದು, ಈ ರೀತಿ ರುಬ್ಬೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಸಬ್ಸಿಗೆ ಸೊಪ್ಪು ನಮ್ಮ ಮನೆಯಿಂದನೇ ಬೆಳೆದಿದೆ, ತುಂಬಾ ಫ್ರೆಶ್ ಆಗಿದೆ. ಒಂದು 10 ರೂಪಾಯಿನ ಬೀಜ ತಂದು ಹಾಕಿದ್ರೆ ಸಾಕು ಸಂತೆಯಲ್ಲಿ. ತುಂಬ ಟೈಮ್, ಒಂದು 4-5 ಟೈಮ್ ಯೂಸ್ ಮಾಡ್ಬೋದು, ಅಷ್ಟು ಬರುತ್ತೆ. ಈಗ ನೋಡಿ, ರುಬ್ಬಿರೋ ಮಸಾಲೆಗೂ ಮತ್ತು ಕಡಲೆಬೇಳೆನೂ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ಸಣ್ಣಗೆ ಹಚ್ಚಿರೋ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊಪ್ಪುಗಳು ನೀವು ಸಬ್ಸಿಗೆ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನಾನಿಲ್ಲಿ ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಕಹಿ ಏನಾಗೋದಿಲ್ಲ. ಪಾಲಕ್ ಸೊಪ್ಪು ಕೂಡ ಬೇಕಾದರೆ ಇದ್ದರೆ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮೆಣಸಿಕಾಯಿ ಹಾಕಿರೋದ್ರಿಂದ ನಾವು ಈಗ ಮತ್ತೆ ನಾನು ಹಚ್ಚಿಬಿಟ್ಟು ಮೆಣಸಿಕಾಯಿ ಹಾಕೋಲ್ಲ, ಯಾಕಂದರೆ ಮಧ್ಯೆ ಮೆಣಸಿಕಾಯಿ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ. ಈ ರೀತಿ ರುಬ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸೋಡಾ ಒಂದು ಚೂರು ಹಾಕಿಲ್ಲ. ತುಂಬಾ ರುಚಿಯಾಗಿ ಬರುತ್ತೆ ಇದೇ ರೀತಿ ಮಾಡಿದ್ರೆ ವಡೆ. ಟಿಪ್ಸ್ ಮಾತ್ರ ಮರಿಬೇಡಿ, ಒಂದು ಹನಿ ನೀರು ಹಾಕಬಾರ್ದು ಕಡಲೆಬೇಳೆ ರುಬ್ಬುವಾಗ. ಅಕ್ಕಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಈಗ ಎಣ್ಣೆ ಕಾದಿದೆ. ನೀವು ಬೇಕಾದರೆ ಕೈ ಮೇಲಾದರೂ ತಟ್ಬೋದು. ಕೈಗೆ ಸ್ವಲ್ಪ ತಣ್ಣೀರನ್ನೇ ಸರುಕೊಂಡು ನೀವು ಕೈ ಮೇಲಾದರೂ ತಟ್ಟಿ ಹಾಕ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ಕೆಳಗಡೆ ಹಾಕೊಂಡು ತಟ್ತಿದ್ದೀನಿ. ತುಂಬಾ ನನಗೆ ಅಗಗಳ ಬೇಕು, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನೊಂದು ಸ್ವಲ್ಪ ಕಡಲೆಬೇಳೆನ ಫುಲ್ಲು ನುಣ್ಣಗೆ ರುಬ್ಬಿಲ್ಲ, ನೀವೇ ನೋಡ್ತಾ ಇರ್ಬೋದು. ತರಿಯಾಗೂ ರುಬ್ಬಿದ್ದೀನಿ, ಸ್ವಲ್ಪ ಬೇಳೆಗಳಿರೋ ರೀತಿನೂ ರುಬ್ಬಿದ್ದೀನಿ. ಯಾಕಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಧ್ಯೆ ಕಡಲೆಬೇಳೆಗಳು ನನಗೆ ಸಿಗ್ತಾಯಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ವಡೆನ ನಾವು ಬೇಯಿಸಬೇಕು. ಈ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ವಡೆ ಯಾವುದೇ ಕಾರಣಕ್ಕೂ ಬೇಗನೆ ಮೆತ್ತಗಾಗಲ್ಲ ಮತ್ತು ಕ್ರಿಸ್ಪಿ ಬರುತ್ತೆ. ನೀವು ಐ ಫ್ಲೇಮಲ್ಲಿ ಬೇಯಿಸೋದ್ರಿಂದ ವಡೆ ಬೇಗ ಅದು ಸೀದ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಬದಿ ನೀಟಾಗಿ ಬೇಯಿಸೋದ್ರಿಂದ, ಆ ಸೈಡ್ ಈ ಸೈಡ್ ಮಗ್ಚಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ವಡೆ. ನೀವೇ ನೋಡ್ತಿರ್ಬೋದು. ನಿಜವಾಗ್ಲೂ ಒಮ್ಮೆ ಈ ರೀತಿ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ. ನೋಡಿ, ಇವಾಗ ಒಂದು ಸೈಡ್ ಬೇಯಿಸಿದ್ದೀನಲ್ವ, ಅದನ್ನು ಮತ್ತೆ ಮಗ್ಚಾಕ್ಬಿಟ್ಟು ನಾವು ಮತ್ತೊಂದು 1/4 ಗಂಟೆ ಚೆನ್ನಾಗಿ ಬೇಯಿಸಬೇಕು. ಒಂದು 10 ಮಿನಿಟ್ಸ್ ಆದರೂ ಆಗುತ್ತೆ. ನೀವೇ ನೋಡಿ, ಈ ಕಲರ್ ಬರಬೇಕು ವಡೆ, ಆಗ ಇದು ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ವಡೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಮಾಡಿ ನೋಡಿ. ಎಣ್ಣೆ ಎಲ್ಲ ನೀಟಾಗಿ ಕೆಳಗಡೆ ಇಳ್ಕೊಳ್ಳಿ ಅಂತ ಈ ರೀತಿ ಪಾತ್ರೆಗೆ ಹಾಕಿಡ್ತೀನಿ. ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಒಂದು ವಡೆನ ತೋರಿಸ್ತೀನಿ ನಾನು ನಿಮಗೆ. ಇದನ್ನು ಮಧ್ಯ ಭಾಗದಲ್ಲೂ ಕೂಡ ಕ್ರಿಸ್ಪಿ, ಇದು ತಣ್ಣಗಾದ್ಮೇಲೂ ಕೂಡ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಬೇಕಾದರೆ ನೀವು ಸ್ವಲ್ಪ ಈ ರೀತಿ ದಪ್ಪದಾಗೂ ಮಾಡ್ಕೋಬೋದು. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಬೇಕು, ಆಗ ಇದು ಕೂಡ ಕ್ರಿಸ್ಪಿಯಾಗಿರುತ್ತೆ. ನೀವು ಎಷ್ಟು ದಿನ ಇಟ್ಟರೂ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ನೀವು ತರಿಯಾಗಿ ರುಬ್ಬಬೇಕು. ಹಿಟ್ಟನ್ನ ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಾರ್ದು. ಈಗ ನಾನು ಒಂದು ವಡೆನ ನಿಮಗೆ ತೋರಿಸ್ತೀನಿ, ಅದು ಮಧ್ಯ ಭಾಗದಲ್ಲಿ ಯಾವ ರೀತಿ ಬೆಂದಿದೆ ಅಂತ. ನೀವೇ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಮಧ್ಯ ಭಾಗದಲ್ಲೂ ಕೂಡ ಹಿಟ್ಟಿಟ್ಟಂಗಿರಲ್ಲ, ಈ ರೀತಿ ಬೇಯಿಸೋದ್ರಿಂದ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ವಡೆ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ವಡೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಕಡಲೆಬೇಳೆ ರುಬ್ಬುವಾಗ ಒಂದು ಹನಿ ನೀರು ಕೂಡ ಸೇರಿಸ್ಬೇಡಿ.